ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಹುತೇಕ ಫಿಕ್ಸ್. ಆದರೂ ತೆರೆಮರೆಯಲ್ಲಿ ನಡೀತಾ ಇದೆಯಾ ಹೊಸ ಆಟ? ಇದೇ ಕಾರಣಕ್ಕೆ ಅವಧಿ ಮುಗಿದರೂ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಿದ್ದಾರಾ ಡಿಕೆಶಿ? ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಪದ ಬಳಕೆ ಪ್ರಕರಣ. ಎಂಎಲ್ಸಿ ಸಿಟಿ ರವಿ ವಿರುದ್ಧ ಸಿಐಡಿ ತನಿಖೆ ಚುರುಕು. ಸಾಕ್ಷಿಯಾಗಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ದಾಖಲಿಸಿದ ಸಿಐಡಿ. ಬಳ್ಳಾರಿ ಪೊಲಿಟಿಕಲ್ ಪವರ್ ಸೆಂಟರ್ ಹಿಡಿತಕ್ಕೆ ರೆಡ್ಡಿ ರಾಮುಲು ಮಧ್ಯೆ ಫೈಟ್. ಇಬ್ಬರ ಒಳ ಜಗಳದಲ್ಲಿ ಲಾಭ ಪಡೆಯಲು ಬಿ ನಾಗೇಂದ್ರ ಪ್ಲಾನ್. ನಾಯಕರ ಒಳ ಜಗಳ ಬಿಜೆಪಿ ಮೇಲೆ ಪರಿಣಾಮ ಬೀರುವ ಆತಂಕ. ಕೊಲೆ ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗೋದು ಬಹುತೇಕ ಫಿಕ್ಸ್. ಲೈಸೆನ್ಸ್ ರದ್ದು ಮಾಡದಂತೆ ಪೊಲೀಸರಿಗೆ ದರ್ಶನ್ ಪತ್ರ. ಕಮಿಷನರ್ ನಿರ್ಧಾರದ ಮೇಲೆ ನಿಂತಿದೆ ಗನ್ ಲೈಸೆನ್ಸ್ ಭವಿಷ್ಯ. ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ 12 ಕೋಟಿ ದರೋಡೆ ಕೇಸ್. ಓರ್ವ ದರೋಡೆಕೋರ ಬಸ್ನಲ್ಲಿ ಸಂಚರಿಸಿದ ಮಾಹಿತಿ. ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ 10 ಹಲವು ಪ್ಲಾನ್ ಮಾಡಿದ್ದ ಕಿಲಾಡಿಗಳು. ಬೀದರ್ನಲ್ಲಿ ಕೊಲೆ ಮಾಡಿ ದರೋಡೆ ಮಾಡಿದ ಪ್ರಕರಣ. ಒಬ್ಬನ ಗುರುತು ಪತ್ತೆ ಹಚ್ಚಿರೋ ಪೊಲೀಸರು. ತಲೆ ಮರೆಸಿಕೊಂಡವನ ಸುಳಿವು ಸಿಕ್ಕಿದ್ದು ಇವತ್ತು ಬಂಧಿಸೋ ಸಾಧ್ಯತೆ. ಹುಬ್ಬಳ್ಳಿಯಲ್ಲಿ ಕ್ಷೌರಿಕರ ಮೇಲೆ ಬಿಜೆಪಿ ಮುಖಂಡನ ಹಲ್ಲೆ ಕೇಸ್ಗೆ ಟ್ವಿಸ್ಟ್. ಕೇಸು ಮುಚ್ಚಿ ಹಾಕಲು ಪೊಲೀಸರಿಂದ 15 ಲಕ್ಷಕ್ಕೆ ಬೇಡಿಕೆ. ಪಿಎಸ್ಐ ಮತ್ತು 4 ಪೇದೆಗಳ ವಿರುದ್ಧ ಕಮಿಷನರ್ಗೆ ಕಂಪ್ಲೇಂಟ್. $55 ಲಕ್ಷ ಹಣ ಮತ್ತು ಚಿನ್ನಾಭರಣ ಪಡೆದು ವಂಚಿಸಿದ ಆರೋಪ. ಮಂಡ್ಯದಲ್ಲಿಂದು ಪೊಲೀಸರ ವಿಚಾರಣೆಗೆ ಹಾಜರಾಗಲಿರೋ ಐಶ್ವರ್ಯ ದಂಪತಿ. ರವಿಕುಮಾರ್ ಪೂರ್ಣಿಮಾ ದೂರು ಸಂಬಂಧ ವಿಚಾರಣೆ. ತನಿಖೆ ವೇಳೆ ಐಶ್ವರ್ಯಾಳ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲು. ಇವರಿಗೆ 12 ಕೋಟಿ ವಂಚನೆಯ ಬಗ್ಗೆ ದಾಖಲೆ ಕಲೆ. ಆದರೆ 80 ರಿಂದ 90 ಕೋಟಿ ವಂಚನೆ ಮಾಡಿರೋ ಬಗ್ಗೆ ಮಾಹಿತಿ. ಎಲ್ಲ ಹಣವನ್ನ ಬ್ಲ್ಯಾಕ್ ರೂಪದಲ್ಲೇ ಪಡೆದಿರೋ ಐನಾತಿ. ಹೆರಿಗೆ ವೇಳೆ ವೈದ್ಯರ ಎಡವಟ್ಟು. ಹಸುಗೂಸಿನ ಮೂಳೆ ಮುರಿತ. ಬ್ರಿಮ್ಸ್ ವೈದ್ಯರ ಎಡವಟ್ಟಿನಿಂದ ನವಜಾತ ಶಿಶುವಿಗೆ ಸಂಕಷ್ಟ. ಕಳೆದ ಡಿಸೆಂಬರ್ 14ರಂದು ಬೀದರ್ನಲ್ಲಾದ ಘಟನೆ ತಡವಾಗಿ ಬೆಳಕಿಗೆ. ಕೆಂಗೇರಿಯ ಶಿರ್ಕೆ ಸರ್ಕಲ್ ಬಳಿ ಮತ್ತೆ ಆಕ್ಸಿಡೆಂಟ್. ನಿನ್ನೆ ಬಿಎಂಟಿಸಿ ಬಸ್ ಅಪಘಾತ. ಸ್ಥಳದ ಭಯಾನಕ ಸತ್ಯ. ಒಮ್ಮೆ ಕಾರು ಪಲ್ಟಿ, ಮತ್ತೊಮ್ಮೆ ಉರುಳಿ ಬೀಳೋ ಬೈಕ್. ಡೋಂಟ್ ಕೇರ್ ಅಂತಿರೋ ಅಧಿಕಾರಿಗಳಿಗೆ. ದಯವಿಟ್ಟು ಹಂಸ್ ಹಾಕಿ ಅಂತ ಸ್ಥಳೀಯರ ಒತ್ತಾಯ. ನಡು ರಸ್ತೆಯಲ್ಲಿ ಬಾಗಿದ ಮರಕ್ಕೆ ಲಗೇಜ್ ಆಟೋ ಡಿಕ್ಕಿ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಆಕ್ಸಿಡೆಂಟ್. ಪದೇ ಅಪಘಾತದಿಂದ ಏರಿಯಾ ಜನ ಕಂಗಾಲು. ಮರ ತೆರವಿಗೆ ಮನವಿ ಮಾಡಿದ್ರು, ನೋ ಯೂಸ್. ರೈತರ ಜಮೀನು ಮತ್ತು ಸರ್ಕಾರಿ ಆಸ್ತಿ ಮೇಲೆ ವಕ್ರ ದೃಷ್ಟಿ. ಹಿಂದೂ ಪರ ಸಂಘಟನೆಗಳಿಂದ ಶ್ರೀರಂಗಪಟ್ಟಣ ಬಂದ್. ಅಂಗಡಿ ಮುಂಗಟ್ಟು ಮುಚ್ಚಿ ವರ್ತಕರ ಬೆಂಬಲ. ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್. ಪತ್ನಿಯ ಮಾಂಗಲ್ಯ ಕಿತ್ತುಕೊಂಡು ಮಾಜಿ ಪ್ರೇಯಸಿ ಜೊತೆ ಪತಿ ಪರಾರಿ. 3 ಮಕ್ಕಳನ್ನ ಜೊತೆಗೆ ಕರೆದೊಯ್ದ ಭೂಪ. ದೂರು ದಾಖಲಿಸಿಕೊಳ್ಳದ ಪೊಲೀಸರ ವಿರುದ್ಧ ನೊಂದ ಪತ್ನಿಯ ಆಕ್ರೋಶ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ನಂದಿನಿ ಹಾಲಿನ ಘಮ. ಚಾಯ್ ಪಾಯಿಂಟ್ ಜೊತೆ ಕೆಎಂಎಫ್ ಒಪ್ಪಂದ. 9 ಮಳಿಗೆಗಳಲ್ಲಿ ನಿತ್ಯ 45,000 ಲೀಟರ್ ನಂದಿನಿ ಹಾಲು ಬಳಕೆ. ಎಟಿಎಂ ಬ್ಯಾಂಕ್ ಬಳಿಕ ರೋಡ್ ರಾಬರಿ. ಮೈಸೂರಿನ ಹಾರೋಹಳ್ಳಿ ಸಮೀಪ ಹಾಡ ಹಗಲೆ ಕಾರು ಅಡ್ಡಗಟ್ಟಿ ದರೋಡೆ. 2 ಕಾರಲ್ಲಿ ಬಂದಿದ್ದ 4 ಮುಸುಕುಧಾರಿಗಳಿಂದ ಕೃತ್ಯ. ಜಯಪುರ ಪೊಲೀಸರಿಂದ ತನಿಖೆ. ಇವತ್ತು ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಪದಗ್ರಹಣ. ವಿಶ್ವದ ದೊಡ್ಡಣ್ಣನ ಭೇಟಿ ಮಾಡಿದ ಮುಖೇಶ್ ಅಂಬಾನಿ ದಂಪತಿ. ಕಿರುತೆರೆ ನಟ ಚರಿತ್ ಬಾಳಪ್ಪ ಮೇಲೆ ಲೈಂಗಿಕ ಕಿರುಕುಳ ಆರೋಪ. ಸಂತ್ರಸ್ತೆಯ ತಂಗಿ ಮದುವೆಗೆ ಸಹಾಯ ಮಾಡಿದ್ದೆ, ಹಣ ವಾಪಸ್ ಕೇಳಿದ್ದಕ್ಕೆ ಗಲಾಟೆ. ನನ್ನ ಮೇಲಿನ ಆರೋಪಗಳೆಲ್ಲ ಸುಳ್ಳು. ನ್ಯೂಸ್ ಫಸ್ಟ್ ಜೊತೆ ಚರಿತ್ ಬಾಳಪ್ಪ ಎಕ್ಸ್ಕ್ಲೂಸಿವ್ ಮಾತು. ಮಾಜಿ ಗೆಳತಿ ಜೊತೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ಫೋಟೋಗಳು ಟ್ರೋಲ್ ಪೇಜ್ನಲ್ಲಿ ವೈರಲ್.
ಡಿಲೀಟ್ ಮಾಡೋದಕ್ಕೆ ಇಡ್ತಿದ್ದಾರಂತೆ, ಹಣಕ್ಕೆ ಡಿಮಾಂಡ್. ಬೆಂಗಳೂರು ಪಶ್ಚಿಮ ವಿಭಾಗದ ಸೈಬರ್ ಠಾಣೆಯಲ್ಲಿ ರಜತ್ ಪತ್ನಿಯಿಂದ ದೂರು. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಈ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ಉತ್ತಮ ರೀತಿಯಲ್ಲಿ ನಿಭಾಯಿಸಿದ ಸಂತೋಷ ನನಗಿದೆ. ಬಿಗ್ ಬಾಸ್ ಸೀಸನ್ 11 ನಿರೂಪಣೆ ಪೋಸ್ಟ್ ಹಾಕಿ ಕಿಚ್ಚನ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.